ಇನ್ನು ರೈತರು ಕಾವೇರಿ ನೀರು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಕಟ್ಟೆಪುರ ಗ್ರಾಮದಲ್ಲಿ ಕಣ್ಣೀರು ಹಾಕಿದ ದೇವೇಗೌಡರು ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ಕಟ್ಟೆಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ನಾನೀಗ ಉಪವಾಸ ಸತ್ಯಾಗ್ರಹ ಕೂರುವ ಸ್ಥಿತಿಯಲ್ಲಿಲ್ಲ, ನಾಡಿನ ರೈತರ ಸ್ಥಿತಿ ಶೋಚನೀಯವಾಗಿದೆ ಅಂತ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಆದರ್ಶ ಗ್ರಾಮ ಯೋಜನೆಗೆ ಚಾಲನೆ ನೀಡಿದ ವೇಳೆ ಮಾರ್ಮಿಕವಾಗಿ ಈ ಮಾತನಾಡಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಪ್ರಧಾನಿಗಳು ಮತ್ತೊಮ್ಮೆ ಕಣ್ಣೀರು ಹಾಕಿದ್ದಾರೆ. ಅನೇಕ ಕಡೆಗೆ ನಾನು ಎಂಪಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆ ತಂದು ಈ ದೇಶದಲ್ಲಿ ಒಂದು ಪರ್ಮಿಷನ್ DC and CO ಪ್ರಾದೇಶಿಕ ಪಕ್ಷ ಉಳಿಬೇಕು, ನಾನು ಹೋದ್ಮೇಲೆ ಉಳಿಬೇಕು. ಏನಾಗಿದೆ ಈಗ 139 ವರ್ಷ ಕಾವೇರಿ ಇನ್ನೂ ನ್ಯಾಯ ಬಗೆಹರಿದಿಲ್ಲ. ಏನು ಜಡ್ಜ್ಮೆಂಟ್ ಕೊಡ್ತಾರೋ ಸುಮ್ಮನೆ ಸೂಕ್ಷ್ಮ ನೋಡ್ತಾರೆ, ಏನಾಗ್ಬೋದಪ್ಪ ಅಂತ ನನಗೆ ನಂಬಿಕೆ ಇಲ್ಲ. ಅಲ್ಲಿ ನಡೀತಾ ಇರೋ ನಡವಳಿಕೆ ನೋಡಿದ್ರೆ ಏನೋ ಭಯ ಆಗುತ್ತೆ ನನಗೆ. 3 ತೀರ್ಮಾನ ಹೊರಗೆ ಬರುತ್ತೆ, ಅದಕ್ಕೆ ಯಾವ ಥರ ಹೋರಾಟ ಮಾಡಬೇಕು ನಮ್ಗೆ ಗೊತ್ತಿಲ್ಲ. ನನಗೆ ದೇವರು ಕೊಟ್ಟಾಗ ಮುಂದೆ ಹೋರಾಟ ನಡೆಸ್ತೇನೆ, ಬಿಡಲಿಲ್ಲ ಅಂತ ಅಷ್ಟೇ ಹೇಳಿ ಸರ್ವ ಸ್ವತಂತ್ರರಾಗಿ ಆತ್ಮಗೌರವ ಉಳಿಸ್ಕೊಳ್ಬಾರದು. ಇನ್ನೊಬ್ಬರು ಮನೆಗೆ ಹೋಗಿ ಕೈ ನೀಡಬಾರ್ದು. ನಾವು ಬದುಕ್ತೀವಿ, ನಾವು ಬಾಳ್ತೇವೆ. ದೇವೇಗೌಡ ಹೇಗೆ ಜೀವನ ಮಾಡಿದ್ರೆ ನಾವು ಮಟ್ಟದವರೆಗೂ ಎಷ್ಟು ಹೋರಾಟ ಜೀವನದಲ್ಲಿ. ಈ ಕರ್ನಾಟಕ ಅಂದಾಗೆ ರಾಷ್ಟ್ರದ ಇತಿಹಾಸದಲ್ಲಿ ನಾನು ಪಟ್ಟಂಥ ಶ್ರಮ, ನಾನು ಪಟ್ಟಂಥ ಕಷ್ಟ ಅನೇಕರಿಗೆ ಅದೇನೋ GTV ಬಂದು 2 ದಿನ ಸ್ವಲ್ಪ ಭಾಗ ಮಾಡಬೇಕು.